ಎಸ್, ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್. ಫಸ್ಟ್ ನೋಡ್ತಾ ಇರೋರಿಗೆ ನಾನು ಕೋಚಿಂಗ್ ಮಾಡ್ತೀನಿ, ಹಾಗೆ ಕ್ಲಾಸಸ್ ತಗೊತೀನಿ, ಪರ್ಸ್ನಲ್ ಸೆಷನ್ಸ್ ತಗೊತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಅದಾದ ನಂತರ ಮತ್ತೊಂದು ಆಲ್ರೆಡಿ ನಮ್ಮ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಇದೆಯಲ್ಲ, ಮನಿ ಮ್ಯಾಜಿಕ್ ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೀನಿ, ವೆಬಿನಾರ್ ತಗೊತಾ ಇದ್ದೀನಿ. ಸೊ ನೀವು ಕೇಳ್ಬೋದು ಅದರಿಂದ ಏನಾಗುತ್ತೆ, ನಾವು ಯಾಕೆ ಅದನ್ನು ಜಾಯ್ನ್ ಆಗಬೇಕು ಅಂತ. ಇವಾಗ ಮನಿ ಬಗ್ಗೆ ನಮ್ಮಲ್ಲಿ ಎಷ್ಟೊಂದು ನೆಗೆಟಿವ್ ಥಾಟ್ಸ್ ಇರುತ್ತೆ. ನಾವು ಆ್ಯಕ್ಚುಲಿ ನಮ್ಮ ಲೈಫನ್ನು ಯಾವತ್ತೂ ನಾವೇ ಕ್ರಿಯೇಟ್ ಮಾಡ್ತೀವಿ, ಓಕೆನಾ? ಸೊ ನಮ್ಮ ಮನಿ ಬಗ್ಗೆ ನಮ್ಮಲ್ಲಿರೋ ಆ ಒಂದು ಬ್ಲಾಕೇಜಸ್ ಇರ್ಬೋದು, ಅಥವಾ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಸಂಪ್ಷನ್ಸ್ ಇರ್ಬೋದು. ನಮ್ಮ ಎಸಂಪ್ಷನ್ಸ್ ಅನ್ನೋದು ನಮ್ಮ ಲೈಫನ್ನು ಕ್ರಿಯೇಟ್ ಮಾಡುತ್ತೆ, ಓಕೆನಾ? ಸೊ ಆ ಎಸಂಪ್ಷನ್ನ ನಾವು ಹೇಗೆ ತೆಗೆಯೋದು, ನಾವು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡ್ಬೋದು ಮನಿಯನ್ನು, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದು ಅಲ್ಲದೆ ಹೀಲಿಂಗ್ ಇರುತ್ತೆ, ಮನಿ ಹೀಲಿಂಗ್ಸನ್ನು ಮಾಡಿಸ್ತೀನಿ. ಅದಾದ ನಂತರ ಮೆಡಿಟೇಷನ್ ಇರುತ್ತೆ, ಮನಿ ವಿಜುವಲೈಸೇಷನ್ ಇರುತ್ತೆ, ಇದೆಲ್ಲನೂ ಇರುತ್ತೆ. ಅದರೊಟ್ಟಿಗೆ ಯಾವ ರೀತಿ 3D 4D ಬಗ್ಗೆ ಅದ್ರ ಬಗ್ಗೆ ನಾಲೆಜ್ ಇರುತ್ತೆ. 4ರಿಂದ 5 ತಾಸು ಇರುತ್ತೆ ವೆಬಿನಾರು. ಓಕೆ, 4ನೇ ತಾರೀಕು ಇದೆ. ಆಲ್ರೆಡಿ ಎಷ್ಟೊಂದು ಸೀಟ್ಗಳು ಆಗಿದೆ. ಜಾಯ್ನ್ ಆಗಿ ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ತುಂಬ ಇಂಪಾರ್ಟೆಂಟು, ಯಾಕೆಂದರೆ ದುಡ್ಡಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ಓಕೆ, ಸೊ ಎಸ್, ವಿಷಯಕ್ಕೆ ಬರೋಣ. ಆ್ಯಕ್ಚುಲಿ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ಸೊ ನಾವು ಇವಾಗ ನನಗೇನೋ ಬೇಕು ಅಂತ ನಾವು ಅದ್ರ ಬಗ್ಗೆ ಚೇಸ್ ಮಾಡ್ತಾ ಹೋಗಬಾರ್ದು. ನೀವು ವಿಡಿಯೋ ನೋಡಿರ್ಬೋದು, ಇವಾಗ ಸಮ್ವೇರ್ ಕುದುರೆಗೋ ಐ ಡೋಂಟ್ ನೋ, ಯಾವುದೋ ಒಂದು ಪ್ರಾಣಿಗೆ ಎದುರುಗಡೆ ಬಾಳೆಹಣ್ಣು ಅಥವಾ ಏನೋ ಅದ್ರ ಇಷ್ಟ ಆಗಿರೋ ತಿಂಡಿನ ಕಟ್ಟಿರ್ತಾರೆ. ಅದು ಏನು ಮಾಡುತ್ತೆ, ಅದನ್ನು ಹಿಡಿಬೇಕು ಅಂತ ಓಡುತ್ತೆ, ಅದಕ್ಕೆ ಕಟ್ಟಿರ್ತಾರೆ. ಸೊ ಆ ಹಣ್ಣು ಅದರೊಟ್ಟಿಗೆ ಓಡುತ್ತೆ. ಸೊ ಆ ರೀತಿ ನಾವು ಅದನ್ನು ಚೇಸ್ ಮಾಡ್ಕೊಂಡು ಹೋಗಬಾರ್ದು. ಚೇಸ್ ಮಾಡಿದಾಗ ಏನಾಗುತ್ತೆ, ಅದು ನಮ್ಮಿಂದ ಇನ್ನೂ ದೂರ ಹೋಗುತ್ತೆ. ನಾವು ಅಟ್ರ್ಯಾಕ್ಟ್ ಮಾಡಬೇಕು, ನಾವು ನಿಂತಲ್ಲೇ ಇರಬೇಕು. ಅಂದರೆ ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ಹತ್ರ ಬರ್ತಾ ಹೋಗುತ್ತೆ. ನಾವು ಮನಿ ಮ್ಯಾಗ್ನೆಟ್ ಆದಾಗ ಎಲ್ಲ ಕಡೆಯಿಂದನೂ ದುಡ್ಡು ನಮ್ಮ ಹತ್ರ ಬರುತ್ತೆ. ಅದನ್ನು ಬಿಟ್ಕೊಂಡು ನಾವು ದುಡ್ಡನ್ನು ಚೇಸ್ ಮಾಡ್ಕೊಂಡು ಹೋಗಬಾರ್ದು. ದುಡ್ಡಿಗಾಗೆ ಬದುಕಬಾರ್ದು. ದುಡ್ಡು ನಮ್ಮ ಹತ್ರ ಬರಬೇಕು, ನಾವು ದುಡ್ಡನ್ನು ಹುಡ್ಕೊಂಡು ಹೋಗಬಾರ್ದು. ಆ ರೀತಿ ಪ್ರತಿಯೊಂದು ಅದೇ ರೀತಿ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡುವಾಗ, ಮ್ಯಾನಿಫೆಸ್ಟೇಷನ್ ನೀವು ಏನು ಅಂದ್ಕೊಂಡಿದ್ರೋ ಅದ್ರ ಹಿಂದೆ ನೀವು ಓಡಬಾರ್ದು. ನೀವು ಆ ಪರ್ಸನ್ ಆಗಬೇಕು. ಫಾರ್ ಎಕ್ಸಾಂಪಲ್ SP ಬಗ್ಗೆ, ಸೊ ನಿಮ್ಮ ಇಷ್ಟವಾಗಿರೋ ಹುಡುಗ ಅಥವಾ ಅವ್ರನ್ನ ಮದುವೆ ಆಗಬೇಕು, ಅವ್ರ ಲವ್ವರ, ಅವ್ರ ಬಗ್ಗೆ ನಿಮಗೆ ಏನು ಫೀಲಿಂಗ್ ಇದೆಯೋ ಅವ್ರು ಆ ರೀತಿ ಮಾಡಬೇಕು ಅನ್ನುವಾಗ ನೀವು ಆ ಪರ್ಸನ್ ಆಗಬೇಕು, ಓಕೆನಾ? ಅಂದರೆ ನೀವು ಆ ಪರ್ಸನ್ ಆದಾಗ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ನೀವು ನಿಮ್ಮ ಒಂದು ಇದನ್ನು ನೀವು ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿದಾಗ ಏನಾಗುತ್ತೆ, ಅವರು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ, ಅವರು ನಿಮ್ಮ ಹತ್ರ ಬರ್ತಾರೆ. ಸೊ ನೀವು ಅವರು ಹಿ ಲವ್ಸ್ ಮೀ ಅದು ಹೇಳಬಾರ್ದು ಅಂತ ಹೇಳಲ್ಲ, ಬಟ್ ಸ್ಟಿಲ್ ಆ ರೀತಿ ಮಾಡಿದಾಗ ನಮ್ಮನ್ನು ಆ ಪರ್ಸನ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ನಮ್ಮ ಹತ್ರ ಬೇಗ ಬರುತ್ತೆ. ಇದು ನನ್ನ ಅನುಭವ. ಸೊ ಆ ರೀತಿ ನಮ್ಮನ್ನು ಆ ಪರ್ಸನ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಇವಾಗ ಆಮ್ ಅ ಬಿಲ್ಲೇನಿಯರ್ ಅಂತ ನಾನು ಹೇಳ್ತಾ ಇರುವಾಗ, ನನ್ನನ್ನು ಆ ಪರ್ಸನ್ ಆಗಿ, ನನ್ನ ಹತ್ರ ಆ ಕೆಪ್ಯಾಬಿಲಿಟೀಸ್ ಇದೆ, ನಾನು ಆ ಪರ್ಸನ್, ನನ್ನ ಸೆಲ್ಫ್ ಕಾನ್ಸೆಪ್ಟು ತುಂಬ ಚೆನ್ನಾಗಿದ್ದರೆ ಬೇಗ ಆಗುತ್ತೆ. ಆಗಲ್ಲ ಅಂತ ಇಲ್ಲ, ಬಟ್ ಬೇಗ ಆಗುತ್ತೆ ಅಂತ, ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ಪ್ರತಿಯೊಂದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಆ ರೀತಿ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ನಾವು ವರ್ಕ್ ಮಾಡಬೇಕು. ನಾವು ಆ ಪರ್ಸನ್ ಆಗಬೇಕು, ಚೇಸ್ ಮಾಡಬಾರ್ದು, ಅಟ್ರ್ಯಾಕ್ಟ್ ಮಾಡಬೇಕು. ನಾವು ಅಟ್ರ್ಯಾಕ್ಟರ್ ಆಗಬೇಕು. ಪ್ರತಿಯೊಂದು ಅದೇ ರೀತಿ ನಾವು ಆ ಪರ್ಸನ್ ಆದಾಗ ನಮ್ಮ ಹತ್ರ ಅದು ಬರ್ತಾ ಹೋಗುತ್ತೆ. ಪ್ರತಿಯೊಂದು ಕೂಡ, ಆರೋಗ್ಯ ಇರ್ಬೋದು, ದುಡ್ಡಿರ್ಬೋದು, ನಿಮ್ಮ ಕರಿಯರ್, ಜಾಬ್, ಎವ್ರಿಥಿಂಗ್, ನೀವು ಏನನ್ನು ಬೇಕಿದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ಕಂಡೀಷ್ನಲಿ. ಅಂದರೆ ಅಲ್ಲಿ ಯಾವುದು ಒಂದು
ಲಿಮಿಟೇಷನ್ಸ್ ಅನ್ನೋದು ಇಲ್ಲವೇ ಇಲ್ಲ. ನೀವು ಏನನ್ನು ಬೇಕಿದ್ರೂ ಮಾಡ್ಬೋದು. ಬಟ್ ನೀವು ಅದನ್ನು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು, ಪರ್ಸಿಸ್ಟ್ ಮಾಡಬೇಕು. ಅಂದರೆ ಇವತ್ತು ಮಾಡಿದೆ ನಾಳೆ ಮಾಡಿದೆ ಬಿಟ್ಟು ಹಾಕಿದೆ, ನೋ, ನಾಟ್ ಲೈಕ್ ದ್ಯಾಟ್. ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಕಲ್ತ್ಕೋಬೇಕು, ಆವಾಗ ಆಗುತ್ತೆ. ಆ್ಯಕ್ಚುಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆನೇ ಅನಿಸುತ್ತೆ, ನಾನು ಅದೇ ಓದಿದ್ದೀನಿ, ಮಳೆಯನ್ನು ಬೇಕಿದ್ರೂ ಕಂಟ್ರೋಲ್ ಮಾಡ್ಬೋದು, ಮನಸ್ಸನ್ನಾಗಲ್ಲ ಅಂತ. ಸೊ ಆ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಕಲ್ತ್ಕೊಂಡ್ರೆ, ಅಂದರೆ ಮನಸ್ಸು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ರೈಟ್ ನಾವು, ಓಕೆನಾ? ಸೊ ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಶಡಪ್, ನಾನು ಹೇಳ್ದಾಗ ನೀ ಕೇಳಬೇಕು, ನೀ ಹೇಳ್ದಾಗ ನಾನು ಕೇಳಲ್ಲ ಅಂತ ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕಲ್ತ್ಕೊಳ್ಳಿ. ಆಗಲ್ಲ, ಒಂದೇ ದಿವಸ ಖಂಡಿತವಾಗಿಯೂ ಆಗಲ್ಲ. ಯಾಕೆಂದರೆ ನೀವು ಇಷ್ಟು ದಿವಸ ಎಷ್ಟೊಂದು ಅದೇ ರೀತಿ ಬದುಕೊಂಡು ಬಂದಿರ್ತೀರ. ಸೊ ಒಂದೇ ಸರಿ ಆಲ್ ಆಫ್ ಅ ಸಡನ್ ರಾತ್ರಿಯಿಂದ ಬೆಳಗಾಗೋದ್ರೊಳಗೆ ನಾನು ಎಲ್ಲನೂ ಕಂಟ್ರೋಲ್ ಮಾಡಿಬಿಡ್ತೀನಿ, ನಾಟ್ ಎಟ್ ಆಲ್ ಪಾಸಿಬಲ್, ಸಾಧ್ಯನೇ ಇಲ್ಲ. ಸೊ ಬಟ್ ಧೀರೆ ಧೀರೆ, ಅಂದರೆ ಡೇ ಬೈ ಡೇ ಮಾಡ್ತಾ ಹೋದಾಗ ನೀವು ಅದರಲ್ಲಿ ಮಾಸ್ಟರ್ ಆಗ್ತೀರಾ. ನಿಮಗೆ ಅದ್ರ ಬಗ್ಗೆ ಎಲ್ಲನೂ ಗೊತ್ತಾಗುತ್ತೆ, ಇದು ಹೆಂಗೆ ವರ್ಕ್ ಆಗುತ್ತೆ ಎಲ್ಲನೂ ನಿಮಗೆ ತಿಳಿತಾ ಹೋಗುತ್ತೆ. ಈಗ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಾನೆ ಇರ್ತೀರ, 100% ಫುಲ್ ಡೇ ಮಾಡ್ತೀರಾ. ಬಟ್ ನನಗೆ ಬೇಕಾಗಿರೋದನ್ನು ನಾನು ಹೆಂಗೆ ಮಾಡಬೇಕು ಅದನ್ನು ಕಲಿತಾ ಹೋಗ್ತೀರಾ. ನೀವು ಪ್ರತಿ ದಿವಸನೂ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಆ ಪರ್ಸನ್ ಆಗಿಬಿಡ್ತೀರಾ. ನೀವು ಅಫರ್ಮೇಷನ್ ಹೇಳ್ತಾ ನೀವು ಆ ಪರ್ಸನ್ ಆಗಿ ಕನ್ವರ್ಟ್ ಆಗ್ತೀರಾ. ನಿಮ್ಮ ಪರ್ಸಲ್ಲಿ, ನಿಮ್ಮ ಅಕೌಂಟಲ್ಲಿ 100 ರೂಪಾಯಿ ಇರಲ್ಲ, ಬಟ್ ನೀವು ಬಿಲೇನಿಯರ್ ಅಂತ ಹೇಳ್ತಾ ಇರ್ತೀರ. ಅದನ್ನು ರಿಪೀಟ್ ಮಾಡಿದಾಗ ಏನಾಗುತ್ತೆ, ನೀವು ಆ ಪರ್ಸನ್ ಆಗಿ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನಾನು ಅದನ್ನು ನನ್ನ ಅನುಭವಕ್ಕೆ ಬಂದಿದೆ. ಅಂದರೆ ನಿಮ್ಮ ಮೈಂಡ್ ಅನ್ನೋದು ಆಟೋಮೆಟಿಕ್ಕಾಗಿ ಅದನ್ನೇ ಥಿಂಕ್ ಮಾಡುತ್ತೆ. ಅಂದರೆ ದುಡ್ಡಿಲ್ಲ ಅನ್ನೋದು ನಿಮ್ಮ ಮೈಂಡಲ್ಲಿ ಬರಲ್ಲ, ನೆನ್ಪಿಟ್ಕೊಳ್ಳಿ. ಅದು ಬಂದರೆ ನೀವು ಅದಕ್ಕೆ ಫೋಕಸ್ ಮಾಡಬಾರ್ದು, ಅದನ್ನು ಬಿಟ್ಟು ಬೇರೆದನ್ನು ಥಿಂಕ್ ಮಾಡಬೇಕು. ಲಿಟ್ರಲಿ ನೀವು ಆ ಪರ್ಸನ್ ಆಗಬೇಕು. ನೆನ್ಪಿಟ್ಕೊಳ್ಳಿ, ವಾಪಸ್ ಹೇಳ್ತಾ ಇದ್ದೀನಿ, ನೀವು ಅಟ್ರಾಕ್ಟರ್ ಆಗಬೇಕು. ಚೇಸ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಅದ್ರ ಹಿಂದೆ ಓಡಿದ್ರೆ ಅದಿನ್ನೂ ಮತ್ತು ಮುಂದೆ ಓಡುತ್ತೆ, ಅದು ನಿಮಗೆ ಸಿಗಲ್ಲ. ಬಿ ಕಾಮ್, ಆರಾಮಾಗಿರಿ. ಪ್ರತಿಯೊಂದು ನಾವು ಅಂದ್ಕೊಂಡಂಗೆ ಆಗತ್ತೆ. ಯಾವುದೇ ರೀತಿ ಹೆದರಿಕೆ ಬೇಡ, ಯಾವುದೇ ರೀತಿ ಸಿಟ್ಟು ದ್ವೇಷ ಏನೂ ಬೇಡ. ಬಿಕಾಸ್ ಈ ಜನ್ಮ ಅನ್ನೋದು ನಾವು ಎಷ್ಟೊಂದು ಜನ್ಮ ಆದಮೇಲೆ ಮನುಷ್ಯ ಜನ್ಮ ತಗೊಂಡು ಬಂದಿದ್ದೀವಿ. ಅಷ್ಟು ಪುಣ್ಯ ಇರಬೇಕು, ಹಾಗೆ ಹೀಗೆ ಅಂತ ನಾವು ಎಷ್ಟೊಂದು ಕಡೆ ಓದಿರ್ತೀವಿ. ಸೊ ಇಷ್ಟೊಂದು ಪುಣ್ಯವಾಗಿರೋ ಈ ಒಂದು ಮನುಷ್ಯ ಜನ್ಮ ಅಂತ ನಮ್ಮ ಹತ್ರ ಇದೆ. ನಾವು ಪ್ರಾಣಿಯಲ್ಲ, ನಾವು ಥಿಂಕ್ ಮಾಡ್ತೀವಿ. ಸೊ ನಾವು ಯಾಕೆ ಅದ್ರ ಬಗ್ಗೆ, ಅಂದರೆ ನಾವು ಯಾಕೆ ನಮ್ಮ ಲೈಫನ್ನು ಹಾಳು ಮಾಡ್ಕೋಬೇಕು? ನಾವು ಯಾಕೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡ್ತಾ, ಬೇರೆಯವ್ರ ಬಗ್ಗೆ ಮಾತಾಡ್ತಾ, ಬರೀ ಕಂಪ್ಲೇಂಟನ್ನೇ ಮಾಡ್ತಾ ಯಾಕೆ ಜೀವನ ಮಾಡಬೇಕು? ಖಂಡಿತವಾಗಿಯೂ ಇದು ಬ್ಯೂಟಿಫುಲ್ ಆಗಿರೋ ನಿಮ್ಮದೇ ಜೀವನ. ನಿಮ್ಮಲ್ಲಿರೋ ಒಳ್ಳೆತನನ ಎತ್ತಿ ಹಿಡೀರಿ. ನಿಮ್ಮನ್ನು ನೀವು ಬೈಕೋಬೇಡಿ. ನಿಮ್ಮ ಜೀವನ ತುಂಬ ಸುಂದರವಾಗಿದೆ, ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿ ಅಮೇಝಿಂಗ್ ಆಗಿದೆ. ಪ್ರತಿ ದಿವಸನೂ ಅಮೇಝಿಂಗ್ ಆಗಿದೆ, ಇರುತ್ತೆ ಕೂಡ. ನೀವು ಅದನ್ನು ಕ್ರಿಯೇಟ್ ಮಾಡಬೇಕು. ಅದು ಆಲ್ರೆಡಿ ಎಕ್ಸಿಸ್ಟಲ್ಲಿ ಇರುತ್ತೆ, ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡಬೇಕು. ನೀವು ಆ ಪರ್ಸನ್ ಆಗಬೇಕು ಅಂದರೆ ಆಗಬೇಕು. ನೀವು ಆ ಪರ್ಸನ್ ಆಗಬೇಕು, ನಂಗೆ ಬೇಕು ಅಷ್ಟೇ. ಮಗು ಹಠ ಹಿಡಿಯುತ್ತಲ್ಲ, ಆ ರೀತಿ ನೀವು ಅದನ್ನು ಹಿಡಿದು ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಹತ್ರ ಅದು ಬಂದೇ ಬರುತ್ತೆ. ಇದಂತೂ ನನಗೆ ಗೊತ್ತು. ನಾನು ಚಾಲೆಂಜ್ ಮಾಡ್ತೀನಿ, ಬೇಕಿದ್ರೆ ನೀವು ಫಸ್ಟ್ ಮಾಡಿ ನೋಡಿ, ಅಫರ್ಮೇಷನ್ ಹೇಳಿ ನೋಡಿ. ನೀವು ಆ ಪರ್ಸನ್ ಆಗಿ ಕನ್ವರ್ಟ್ ಆಗ್ತೀರಾ. ನೀವು ಅಂದರೆ ಈಗ 1 ದಿವಸ ಮಾಡ್ತೀರಾ, 2 ದಿವಸ ಮಾಡ್ತೀರಾ, 3 ದಿವಸ ಮಾಡ್ತೀರಾ. 1 ನಿಮಿಷ ಕಾಲ್ ಬರ್ತಾರೆ. ಸೊ ಅದು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಖಂಡಿತವಾಗಿಯೂ ನಿಮ್ಮ ಹತ್ರ ಅದು ಬಂದೇ ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಎಸ್, ಖಂಡಿತವಾಗಿಯೂ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ನೀವು ಆಗಬೇಕು ಅಂದರೆ. ಆ್ಯಂಡ್ ಮನಿ ವರ್ಕ್ಶಾಪ್ ಇದೆಯಲ್ವಾ, ತುಂಬ ಅಮೇಝಿಂಗ್ ಆಗಿರುತ್ತೆ. ತುಂಬ ಜನರಿಗೆ ಬೆನಿಫಿಟ್ಸ್ ಕೂಡ ಸಿಕ್ಕಿದೆ. ನೀವು ನನ್ನ ಚಾನೆಲ್ಗೆ ಹೋಗಿ
ನೋಡ್ಬೋದು. ಸಕ್ಸಸ್ ಸ್ಟೋರೀಸ್ ಇದೆ, ನಾನು ಆದರೆ ಶೇರ್ ಮಾಡ್ತೀನಿ. ಓಕೆ, ಖಂಡಿತವಾಗಿಯೂ ಜಾಯ್ನ್ ಆಗಿ. ಬರೀ 555 ಅಷ್ಟೇ ಅಮೌಂಟ್ ಇರೋದು, ತುಂಬ ಸ್ಮಾಲ್ ಅಮೌಂಟ್, ತುಂಬ ನಾಲೆಜ್ ಸಿಗುತ್ತೆ. ಅದನ್ನು ನೀವು ಸರಿಯಾಗಿ ನೀವು ಅದನ್ನು ಅನುಸರಿಸಿದರೆ, ನಾನು ಹೇಳಿರೋದನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಹತ್ರ ದುಡ್ಡು ಬರೋದಂತೂ ಗ್ಯಾರಂಟಿ. ಓಕೆ, ಸೊ ಗೈಸ್, ಬಾಯ್ ಬಾಯ್. ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋದು ಎಲ್ಲದೂ ಸಿಗಲಿ ನಿಮಗೆ. ಇಷ್ಟ ಆದರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೂ ಖುಷಿ ಆಗುತ್ತೆ ಇಷ್ಟ ಆಗಿದೆ ಇಷ್ಟೊಂದು ಜನರಿಗೆ ಅಂತ. ಸೊ ಎಸ್, ಬಾಯ್ ಬಾಯ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ನೀವು ಅಂದ್ಕೊಂಡಿರೋ ಲೈಫ್ ನಿಮ್ಗೆ ಸಿಗಲಿ. ಬಾಯ್ ಬಾಯ್.